ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಮ್ಮ ಭಾರತದ ಅದ್ಭುತ ಸ್ಥಳಗಳಲ್ಲಿ ಒಂದಾದ ಈ ದೇಗುಲದಲ್ಲಿ ಇದೆಯಂತೆ ಪಾತಾಳಕ್ಕೆ ಹೋಗುವ ದಾರಿ. ಹಾಗಾದರೆ ಬನ್ನಿ ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವೇನಾದರೂ ಫಸ್ಟ್ ಟೈಮ್ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಪವಿತ್ರ ಕ್ಷೇತ್ರದ ಅಸಂಖ್ಯಾತ ಬಾಗಿಲುಗಳು ಎಲ್ಲಿಂದೆಲ್ಲಿಗೂ ದಾರಿ ತೋರಿಸುತ್ತವೆ ಅಂತೆ. ವಿಸ್ಮಯ ಅಂತ ಅಂದರೆ ಇಲ್ಲಿನ 100 ಬಾಗಿಲುಗಳು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತವಂತೆ. ಹಾಗೆಯೇ ಒಬ್ಬ ಶಿವನನ್ನು ಪೂಜಿಸಿದರೆ ಮುಕ್ಕೋಟಿ ದೇವರನ್ನು ಪೂಜಿಸಿದ ಪುಣ್ಯ ಸಿಗುತ್ತಂತೆ. ಅಂಥ ಮಹಾನ್ ಶಿವನ ದೇವಾಲಯಗಳ ದೈವ ಸಾಕ್ಷಿಗಳು ನಿಜಕ್ಕೂ ಎಂಥವರನ್ನೂ ಸಹ ಬೆರಗುಗೊಳಿಸುತ್ತೆ. ಅಂತಹದ್ದೇ ಒಂದು ವಿಶೇಷತೆಯನ್ನು ಹೊತ್ತು ನಿಂತಿದೆ ಈ ಅತಿ ದೊಡ್ಡ ಶಿವನ ದೇಗುಲ. ಇಲ್ಲಿನ ಆ 80 ಟನ್ ಕಲ್ಲು ಆಧಾರವಿಲ್ಲದೆ ನಿಂತಿರೋದೇ ಒಂದು ಮಂತ್ರದಿಂದ. ಈ ದೇಗುಲದಲ್ಲಿ ಪಾತಾಳ ಲೋಕಕ್ಕೆ ಹೋಗುವ 100 ದಾರಿಗಳಿವೆ ಅನ್ನೋ ಮಾತು ಕೂಡ ಇದೆ. ಇಲ್ಲಿನ ರಹಸ್ಯ ಕೋಣೆಯಲ್ಲಿ ಪದ್ಮನಾಭನನ್ನೇ ಮೀರಿಸುವ ಸಂಪತ್ತಿದೆ ಅನ್ನೋ ಮಾತಿದೆ. ಹಾಗಾದರೆ ಇಷ್ಟೆಲ್ಲ ವಿಶೇಷತೆಗಳನ್ನು ಹೊತ್ತು ನಿಂತಿರೋ ಈ ವಿಶೇಷ ದೇಗುಲ ಯಾವುದು, ಈ ದೇಗುಲ ಎಲ್ಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಲೆಕ್ಸಾಂಡರ್ ದಿ ಗ್ರೇಟ್ ಇಡೀ ಜಗತ್ತನ್ನೇ ಗೆಲ್ಲಬೇಕು ಎಂಬ ಹುಮ್ಮಸ್ಸಿನಿಂದಲೇ ಹೋರಾಡುತ್ತಾ ಸತ್ತವನು. ಅಂಥ ಅಲೆಕ್ಸಾಂಡರ್ ಹುಟ್ಟುವ 1000 ವರ್ಷಕ್ಕೂ ಮೊದಲೇ ಭಾರತದ ಸುತ್ತಲಿನ ದೇಶಗಳನ್ನು ಗೆದ್ದಿದ್ದ ಭಾರತದ ಓರ್ವ ವಿಕಲಾಂಗ ದೊರೆ ಅವನು ಕರಿಕಾಳ ಚೋಳ. ಅವನು ತನ್ನ ಬಾಲ್ಯದಲ್ಲೇ ಒಂದು ಕಾಲನ್ನು ಕಳ್ಕೊಂಡಿರ್ತಾನೆ. ಇಡೀ ವಿಶ್ವವನ್ನೇ ಗೆಲ್ಲುವ ಆಲೋಚನೆಯನ್ನು ಹುಟ್ಟುವಂತೆ ಮಾಡಿರ್ತಾನೆ. ಆತನ ವಂಶಸ್ಥರು ವಿಶ್ವವೇ ಬೆಕ್ಕಸ ಬೆರಗಾಗಿ ನೋಡುವಂಥ ಒಂದು ದೇವಾಲಯವನ್ನು ನಿರ್ಮಿಸಿರ್ತಾರೆ. ಆ ದೇವಾಲಯದಲ್ಲಿ ಸಾಕ್ಷಾತ್ ಶಿವನೇ ವಾಸ ಮಾಡುತ್ತಿದ್ದಾನೆ ಅನ್ನೋ ನಂಬಿಕೆ ಈಗಲೂ ಸಹ ಇದೆ. ಇದು ಎಂಥ ಆಸ್ತಿಕರನ್ನೂ ಸಹ ಬೆಕ್ಕಸ ಬೆರಗುಗೊಳಿಸುವಂತಹ ಚಮತ್ಕಾರಗಳನ್ನು ಹೊಂದಿದೆ. ದಿನ ಬೆಳಗು ಸೂರ್ಯ ಇಲ್ಲದಿದ್ದರೂ ಸಹ ಇಲ್ಲಿರೋ ಒಂದು ವಸ್ತು ಇಡೀ ವಿಶ್ವಕ್ಕೆ ಬೆಳಕನ್ನು ಕೊಟ್ಟು ಬಿಡುತ್ತಂತೆ. ಹಾಗೆ ದೇಗುಲವೇ ಇದರಿಂದ ಫಳಫಳ ಅಂತ ಹೊಳೆಯುತ್ತಂತೆ. ಈ ದೇಗುಲದ ನೆಲಮಾಳಿಗೆಯಲ್ಲಿರುವ ಆ ಒಂದು ವಸ್ತು ಬೆಳಕನ್ನು ಹೊರಸೂಸುವ ವಿಸ್ಮಯಕಾರಿ ಶಕ್ತಿಯನ್ನು ಹೊಂದಿದೆ. ಈ ಚಮತ್ಕಾರ ಬೇಕು ಎಂದಾಗಲೆಲ್ಲ ನಡೆಯೋದಿಲ್ಲ. ಕಾರ್ತಿಕ ಪೂರ್ಣಿಮೆಯ ದಿನ ಮಾತ್ರ ಇಡೀ ದೇಗುಲ ಫಳಫಳ ಅಂತ ಹೊಳೆಯುತ್ತೆ. ಈ ವಿಸ್ಮಯ ನೋಡಿದರೆ ಇಲ್ಲಿ ಕೊಹಿನೂರ್ ವಜ್ರವೋ ಅಥವಾ ಶಮಂತಕ ಮಣಿಯೋ ಇದೆ ಅಂತ ಅನ್ಸುತ್ತೆ. ಆದರೆ ಇಲ್ಲಿರೋ ವಸ್ತು ಯಾವುದು ಅನ್ನೋದನ್ನು ಘಟಾನುಘಟಿ ವಿಜ್ಞಾನಿಗಳೇ ಇನ್ನೂ ಕಂಡುಹಿಡಿಯೋಕೆ ಆಗಿಲ್ವಂತೆ. ಇದು ಇಲ್ಲಿನ ಅಗೋಚರ ಶಕ್ತಿ ಅನ್ನೋದು ಮಾತ್ರ ಭಕ್ತರ ವಾದ. ಈ ದೇವಾಲಯ ಕಟ್ಟಿದ ಮೇಲೆಯೇ ಕಾಂಬೋಡಿಯಾದಲ್ಲಿ ವಿಶ್ವದ ಅತಿ ದೊಡ್ಡ ದೇವಾಲಯ ನಿರ್ಮಾಣವಾಗಿದ್ದು. ಹೌದು, ಅಂಕೋರ್ ವಾಟ್ ದೇವಾಲಯ ಕಟ್ಟೋಕೆ ಇದೇ ದೇಗುಲ ಪ್ರೇರಣೆಯಂತೆ. ಈ ದೇಗುಲದ ರಾಜಗೋಪುರ ಯಾರನ್ನಾದರೂ ಸಹ ಚಕಿತಗೊಳಿಸುತ್ತೆ. ವಿಜ್ಞಾನಕ್ಕೂ ಕೂಡ ಸವಾಲೆಸೆಯೋ ವಿಚಾರವಿದು. ಈ ದೈತ್ಯ ದೇಗುಲದ ನೆತ್ತಿ ಮೇಲಿರುವ ಗೋಪುರದ ಕಲ್ಲೇ ಬರೋಬ್ಬರಿ 80 ಟನ್ ತೂಕದ್ದು. ಬರೋಬ್ಬರಿ 1000 ವರ್ಷಗಳ ಹಿಂದೆ ಈ ಕಲ್ಲನ್ನು ಪ್ರತಿಷ್ಠಾಪಿಸುವಾಗ ಮಹಾಮಂತ್ರವೊಂದನ್ನು ಪಠಿಸಲಾಗುತ್ತಿತ್ತಂತೆ. ಆ ಮಂತ್ರದ ಪ್ರತಿಧ್ವನಿ ಇಂದಿಗೂ ಇಲ್ಲಿ ಕೇಳಿಸುತ್ತದೆ. ಆ ಮಂತ್ರದ ಶಕ್ತಿಯಿಂದಲೇ ಈ ಮಹಾನ್ ಕಲ್ಲಿನ ಗೋಪುರ ಇನ್ನೂ ಕೂಡ ಕೆಳಗೆ ಬಿದ್ದಿಲ್ಲ ಅನ್ನೋದು ನಂಬಿಕೆ. ನಮ್ಮ ಭಾರತದಲ್ಲಿ ಅದೆಷ್ಟೋ ಶಿವನ ದೇವಾಲಯಗಳಿವೆ. ಆದರೆ ಈ ದೇಗುಲ ಮಾತ್ರ ವಿಶೇಷ ಅನಿಸೋದು ಖಂಡಿತ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಅಚ್ಚರಿಗಳನ್ನು ನಾವು ಕಾಣಬಹುದು. ಅಂತಹ 10 ವಿಶೇಷತೆಗಳಲ್ಲಿ ಒಂದು ವಿಶೇಷ ವಾಸುಕಿ ನಾಗ. ಶಿವ ಇದ್ದ ಕಡೆ ವಾಸುಕಿಯೂ ಸಹ ಇರ್ತಾನೆ. ಈ ದೇವಾಲಯದಲ್ಲೂ ಅಷ್ಟೇ. ಸಾಕ್ಷಾತ್ ವಾಸುಕಿಯೇ ಈ ಪುಣ್ಯಕ್ಷೇತ್ರ ಕಾಯುತ್ತಿರೋ ಕ್ಷೇತ್ರಪಾಲಕ. ಇಲ್ಲಿನ ವಿಸ್ಮಯ ನಿಮ್ಮನ್ನು ಚಕಿತಗೊಳಿಸುತ್ತೆ. ಈ ದೇವಾಲಯದ ಇಂಚಿಂಚು ಭಾಗದ ಬಗ್ಗೆ ಸಾವಿರಾರು ವರ್ಷದಿಂದ ತಿಳಿದಿರೋದು ಈ ಕ್ಷೇತ್ರಪಾಲಕ ನಾಗದೇವನಿಗೆ ಮಾತ್ರ. ಈ ದೇಗುಲವನ್ನು ಕಾಯುತ್ತಿರೋ ಪುಣ್ಯವಂತರಿಗೆ ಮಾತ್ರವೇ ಕಾಣುವ ಸಾಕ್ಷಿ ಈ ನಾಗದೇವ. 80 ಎಕರೆ ವಿಸ್ತೀರ್ಣದ ಈ ದೇವಾಲಯದಲ್ಲಿ ಅದೆಷ್ಟೋ ರಹಸ್ಯ ಸ್ಥಳಗಳಿವೆ. ಒಂದೊಂದು ರಹಸ್ಯ ಕೋಣೆಯಲ್ಲೂ ಲೆಕ್ಕವಿಲ್ಲದಷ್ಟು ಬಂಗಾರವಿದೆ. ಅಲ್ಲಿಗೆಲ್ಲ ಹೋಗಿ ಬರೋಕೆ ಒಬ್ಬರಿಗಷ್ಟೇ ಸಾಧ್ಯ. ಈ ಎಲ್ಲ ಅರ್ಹತೆಗಳಿರೋದು ಇಲ್ಲಿನ ವಿಸ್ಮಯಕಾರಿ ಸರ್ಪಗಳಿಗೆ ಅನ್ನೋದು ಕೆಲವರ ವಾದ. ವಿಶೇಷ ಅಂತ ಅಂದರೆ ಈ ಮುಂಚೆ ಅಂಥ ಎಲ್ಲ ಅರ್ಹತೆಗಳು ಈ ದೇಗುಲದ ಕಟ್ಟಿಸಿದ್ದ ದೊರೆಗಷ್ಟೇ ಇತ್ತಂತೆ. ಅದರಲ್ಲೂ ಒಂದೊಂದು ಬಾಗಿಲು ದಾಟೋಕೆ ಒಂದೊಂದು ಮಂತ್ರವನ್ನು ಹೇಳಬೇಕಾಗಿತ್ತಂತೆ.
ಇಲ್ಲಿ ಮಂತ್ರಗಳನ್ನೇ ಕೋಡ್ ವರ್ಡ್ ಆಗಿ ಬಳಸಲಾಗ್ತಿತ್ತಂತೆ. ಇದಾದ ನಂತರ ಈ ರಹಸ್ಯವಾಗಿಯೇ ಉಳಿಯಿತು ಅನ್ನೋದು ಕೆಲವರ ಮಾತು. ಇವತ್ತಿಗೂ ಅದೆಷ್ಟೋ ಕೋಣೆಗಳಲ್ಲಿ ಲೆಕ್ಕವಿಲ್ಲದಷ್ಟು ಸಂಪತ್ತು ತುಂಬಿದೆ. ಅವೆಲ್ಲವನ್ನು ಇಲ್ಲಿನ ಪವಾಡದ ಸರ್ಪಗಳು ಮಾತ್ರ ಕಾಯುತ್ತಿವೆ. ಈ ಪವಿತ್ರ ಕ್ಷೇತ್ರದ ಅಸಂಖ್ಯಾತ ಬಾಗಿಲುಗಳು ಎಲ್ಲಿಂದೆಲ್ಲಿಗೋ ದಾರಿಯನ್ನು ತೋರಿಸುತ್ತವೆ ಅಂತೆ. ವಿಸ್ಮಯ ಅಂತಂದ್ರೆ ಇಲ್ಲಿನ 100 ಬಾಗಿಲುಗಳು ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುತ್ತವಂತೆ. ಅದೇ ಕಾರಣಕ್ಕೆ ಬಹುತೇಕ ಎಲ್ಲ ಬಾಗಿಲುಗಳು ಸದಾ ಮುಚ್ಚಿರುತ್ತವೆ. ಒಂದ್ ವೇಳೆ ಆ ಬಾಗಿಲುಗಳು ತೆಗೆದಿದ್ದರೂ ಯಾರೊಬ್ಬರೂ ಆ ಕಡೆ ತಲೆ ಹಾಕುವ ಧೈರ್ಯ ಮಾಡೋದಿಲ್ಲ. ಇಷ್ಟೆಲ್ಲ ವಿಶೇಷತೆ ಹೊಂದಿರೋ ಆ ದೇವಾಲಯ ನಮ್ಮ ಬೆಂಗಳೂರಿನಿಂದ ಕೇವಲ 300 ಕಿಲೋಮೀಟರ್ ದೂರದಲ್ಲಿದೆ. ಅದೇ ತಂಜಾವೂರಿನ ಬೃಹದೇಶ್ವರ ದೇವಾಲಯ. ಕಾವೇರಿ ನದಿ ತಟದಲ್ಲಿ ಪರ್ವತದಂತೆ ನಿಂತಿರೋ ಇದೇ ಕ್ಷೇತ್ರ ತಂಜಾವೂರಿನ ಬೃಹದೇಶ್ವರ ದೇವಾಲಯ. 1000 ವರ್ಷ ಇತಿಹಾಸ ಹೊಂದಿರೋ 216 ಅಡಿ ಎತ್ತರವಿರೋ ಈ ದೇವಾಲಯವನ್ನ ಅಡಿಪಾಯ ಇಲ್ಲದೆ ಕಟ್ಟಲಾಗಿದೆಯಂತೆ. ಈ ದೇವಾಲಯ ನಮ್ಮ ಹಿರಿಯರ ವಾಸ್ತುಶಿಲ್ಪ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಇಲ್ಲಿನ ಮತ್ತೊಂದು ಆಶ್ಚರ್ಯ ಅಂತ ಅಂದ್ರೆ ಶಿವಲಿಂಗದ ಮೇಲೆ ಬೀಳುವ ಸರ್ಪದ ನೆರಳು. ಹೌದು, ಈ ದೇವಾಲಯದ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆಯೇ ಗರ್ಭಗುಡಿಯಲ್ಲಿರೋ 13 ಅಡಿ ಎತ್ತರದ ಶಿವಲಿಂಗವು 5 ತಲೆ ಸರ್ಪದ ನೆರಳಿನಲ್ಲಿ ಕಂಗೊಳಿಸುತ್ತಿರುವುದು ಕಾಣಿಸುತ್ತದೆ. ಅದೆಷ್ಟೋ ಸಲ ಇಲ್ಲಿ ಪ್ರವಾಹ ಬಂದ್ರೂ ಸಹ ಬೃಹದೇಶ್ವರ ದೇವಾಲಯಕ್ಕೆ ಸಣ್ಣ ಮುಕ್ಕು ಆಗಿಲ್ಲ. ಇದೇ ಸಾಕಲ್ವೇ ಸಾಕ್ಷಾತ್ ಶಿವ ಇಲ್ಲೇ ಇದ್ದಾನೆ ಅಂತ ಅನ್ನೋದಿಕ್ಕೆ. ಹಾಗೆ ಮತ್ತೊಂದು ದೈವ ಸಾಕ್ಷಿ ಅಂತಂದ್ರೆ 5-6 ತಲೆಮಾರುಗಳ ಹಿಂದೆ ಚೋಳ ಸಾಮ್ರಾಜ್ಯದಲ್ಲಿ ಹುಟ್ಟಿದ ಕರಿಕಾಲ ಚೋಳನ ಆಸೆ ರಾಜರಾಜ ಚೋಳನಿಂದ ನನಸಾಗುವಂತೆ ಮಾಡಿತ್ತಂತೆ. ಹೌದು, ಕರಿಕಾಲ ಚೋಳನಿಗೂ ರಾಜರಾಜ ಚೋಳನ ಮಧ್ಯೆ 5-6 ತಲೆಮಾರುಗಳೇ ಬಂದು ಹೋಗ್ತವೆ. ಆದ್ರೂ ಬೃಹದೇಶ್ವರ ದೇಗುಲ ನಿರ್ಮಿಸಲು ರಾಜರಾಜ ಚೋಳನನ್ನ ಪ್ರೇರೇಪಿಸಿದ್ದು ಸಾಕ್ಷಾತ್ ಶಿವನೇ. ರಾಜರಾಜ ಚೋಳ ಶ್ರೀಲಂಕಾದಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾಗ ಈ ರೀತಿಯಾಗಿ ಬೃಹತ್ ದೇವಾಲಯ ನಿರ್ಮಿಸುವಂತೆ ಪ್ರೇರಣೆಯಾಗಿತ್ತಂತೆ. ಅದರ ಫಲವಾಗಿ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ನಮ್ಮ ದೇಶದಲ್ಲಿ ಅದೆಷ್ಟೋ ದೇವಾಲಯಗಳು ಎಷ್ಟೋ ನಿಗೂಢ ರಹಸ್ಯಗಳನ್ನ ಹೊಂದಿವೆ. ಇಂತಹ ರಹಸ್ಯಗಳನ್ನ ಕೆದಕದೆ ದೇವರಲ್ಲಿ ನಂಬಿಕೆ ಇಡೋದು ಮಾತ್ರ ನಮ್ಮ ಭಕ್ತಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.